ಚುನಾವಣೆಗೆ ವೋಟಿಂಗ್ ಮಾಡಬೇಕು 100% ಇದಾಗಬೇಕು ಅಂತ ತಿಳ್ಕೊಂಡು 100 ಬೇಡ ಕಡೆಗೆ 90 ಆಗಬೇಕು. ಅದು ಆಗಬೇಕಂತಂದ್ರೆ ಯಾರು ವೋಟ್ ಹಾಕೋದಿಲ್ಲ ಈ ಸಲ. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದಿಂದ ನಾವು ಕರೆ ಕೊಡೋದು ಏನಂತಾರೆ, ರಾಜ್ಯದಲ್ಲಿ 82 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರತಕ್ಕಂಥ ಅತಿ ದೊಡ್ಡ ಸಮುದಾಯ ನಮ್ಮದು. 68,33,000 ಮತದಾರರು ಇರ್ತಕ್ಕಂಥ ಈ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಬಾಗಲಕೋಟ್, ಬೆಳಗಾಂ, ಚಿಕ್ಕೋಡಿ ಹಾಗೂ ಧಾರವಾಡದಲ್ಲಿ ಟಿಕೆಟನ್ನು ಘೋಷಿಸಿದೆ. ಕೊಪ್ಪಳದಲ್ಲಿ ಹಾಲಿ ಸಂಸದ ಶ್ರೀ ಸಂಗಣ್ಣ ಕಡೆಯವರಿಗೆ ಇನ್ನೂ ಟಿಕೆಟನ್ನು ಕೊಟ್ಟಿಲ್ಲ. ಯಾಕೆ? ನಮ್ಮ ಸಮಾಜದ ಜೊತೆ ಆಟ ಆಡ್ತಾ ಇದ್ದಾರಲ್ಲ, ಆ ಸಮಾಜದ ಜೊತೆ ಆಟ ಆಡಿದರೆ ಮುಂಬರುವ ಚುನಾವಣೆಯಲ್ಲಿ ನಾವು ಪಾಠ ಕಲಿತೀವಿ. ನಿಮಗೆ ಟಿಕೆಟ್ ಕೊಡ್ರಿ ಅಂತ ತಿಳ್ಕೊಂಡು ನಾವು ಕೇಳೋದಿಲ್ಲ. ಮನೆಗೆ ತಂದು ಕೊಡಬೇಕು ಟಿಕೆಟು. ನಮ್ಮ ಓಟ್ ಬೇಕು ನಿಮಗೆ. ನಮ್ಮ ಜನಪ್ರತಿನಿಧಿ ಕೊಡೋಕ್ಕೆ ಅವಕಾಶ ಇಲ್ಲ ನಿಮಗೆ. ಹೈಕಮಾಂಡು ಲೋ ಕಮಾಂಡ್ ಅಂತ ತಿಳ್ಕೊಂಡು ಆಟ ಆಡ್ತೀರಿ. ಯಾವುದೇ ಬೇಕಾದರೆ ಟಿಕೆಟ್ ಕೊಡೋದು ನಿಮ್ಮ ಅಧಿಕಾರ, ಓಟ್ ಹಾಕೋದು ನಮ್ಮದು ಪರಮಾಧಿಕಾರ. ಇದನ್ನ ಎಚ್ಚರ ಇಟ್ಕೊಂಡು ಸಮುದಾಯವನ್ನು ಕಡೆಗಣಿಸಿದರೆ ತಕ್ಕ ಪಾಠವನ್ನು ಕಲಿಬೇಕಾಗತ್ತೆ. ಅದರ ಜೊತೆಗೆ ಬರ್ತಕ್ಕಂಥ ಚುನಾವಣೆಯಲ್ಲಿ ರಾಜ್ಯದ ಎಲ್ಲ ಜನ ಪ್ರಪ್ರಥಮವಾಗಿ ಬೆಳಗ್ಗೆ 7ರಿಂದ 6ವರೆಗೂ ವೋಟ್ ಹಾಕಬೇಕು. ವೋಟ್ ಹಾಕಿ ಇದ್ದವರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೇಷನ್ ಕೊಡಬಾರ್ದು, ವಿದ್ಯುತ್ ಕೊಡಬಾರ್ದು, ಶಿಕ್ಷಣ ಸೌಲಭ್ಯ ಕೊಡಬಾರ್ದು, ಫೋನ್ ಕಟ್ ಮಾಡಬೇಕು, ಯಾರಿಗೂ ಬಸ್ಸು ರೈಲ್ವೆ ಟಿಕೆಟ್ ಕೊಡಬಾರ್ದು. ಯಾಕೆ 90% ಆಗೋದಿಲ್ಲ? ಆಟ ಆಡಕ್ಕೆ ಹೋಗ್ಬೇಡ್ರಿ, ನಾಟಕ ಮಾಡಕ್ಕೆ ಹೋಗ್ಬೇಡ್ರಿ. ಏರ್ ಸ್ಟ್ರೈಕ್ ಅಂದ್ರಿ, ಸರ್ಜಿಕಲ್ ಸ್ಟ್ರೈಕ್ ಅಂದ್ರಿ, ನಾವೀಗ ಹೋಸ್ಟ್ ಸ್ಟ್ರೈಕ್ ಮಾಡ್ತೀವಿ. ಜೈ ಭಾರತ್ ಮಾತಾ.